ಅದ್ಯಾವುದು ಅಂದರೆ ಈ ಲಂಕಿಣಿ, ಈ ಶೂರ್ಪಣಖಿ, ಈ ಮಂಡೋದರಿ, ಈ ಹೆಸರುಗಳನ್ನ ಜನ ಹೋದ್ರೆ ಹೋಗ್ಲಿ ಅಂತ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಆ ಲಂಕಿಣಿ ಲಂಕೆಗೆ ಅಧಿದೇವತೆಯಾದ್ದರಿಂದ ಆ ಕೋಟೆಯ ಬಾಗಿಲಕ್ಕೆ ಹೊರಗೆ ಕೂತು ನಿದ್ದೆ ಮಾಡ್ತಿದ್ದಾಳಂತೆ. ಮಾರುತಿ ನೋಡ್ದ, ಅಯ್ಯೋ ಇಲ್ಯಾಕೆ ನಾನು ಸುಮ್ಮನೆ ತಕರಾರು ಮಾಡೋದು, ಸುಮ್ಮನೆ ಒಳಗೋದ್ರಾಯ್ತು ಎಂಬುದಾಗಿ ಮಾರುತಿ ಒಳಗಡೆ ಹೋಗುತ್ತಿದ್ದರೆ ಆ ಕೂತು ನಿದ್ದೆ ಮಾಡ್ತಿರ್ತಕ್ಕಂತಹ ಲಂಕಿಣಿ ಇವನ ಬಾಣ ಮಾರುತಿ ಕೇಳ್ದ, ಅಯ್ಯೋ ಇದ್ಯಾಕಮ್ಮ ಈಗ ಹೇಳ್ಬಿಟ್ಟೆ ಎಂದ್ರೆ ಲಂಕಿಣಿ ಹೇಳ್ತಾಳೆ, ಏ ಕಪಿಯೇ ನನ್ನನ್ನು ಮೀರಿ ಹೋಗುವಂತೆ ಇಲ್ಲ ಕಪಿಯೇ ಎಂದು ಹೇಳಿದಾಗ ಮಾರುತಿ ಹೇಳಿದ, ಹೋ ನನ್ನನ್ನು ಮೀರಿ ಎಂದರೆ ನಿನಗೆ ಈ ಅಗಾಧವಾದ ರೂಪಿರುವುದರಿಂದ ಹೀಗೆ ಎನ್ನುತ್ತಿರುವೆಯಾ ಎಂಬುದಾಗಿ ಹೇಳಿ, ಇದು ನೋಡು ನನ್ನನ್ನ ಅಂತ ಶ್ರೀರಾಮ. ಲಂಕಿಣಿ ಎಷ್ಟು ಎತ್ತರವಿದ್ದಳೋ ಅಷ್ಟು ಎತ್ತರಕ್ಕೆ ಮಾರುತಿ ಲಂಕಿಣಿಗೆ ಸಿಟ್ಟು ಬಂದ್ಬಿಡ್ತು, ಎಲ್ಲವೋ ಕಪಿಯೇ ಈ ಮಾಯ ನೋಡು ನನ್ನನ್ನ. ಮಾರುತಿಗೆ ಹತ್ತರಷ್ಟು ಮತ್ತೆ ಮಾರುತಿ ಆಕೆಗೆ ಹತ್ತರಷ್ಟು ಉದ್ದ ಬೆಳೆದು ಬಹಳ ಸಿಟ್ಟು ಬಂದ್ಬಿಡ್ತು ಈ ಲಂಕಿಣಿಗೆ. ಎಲ್ಲವೋ ಕಪಿಯೇ ನೋಡು ನನ್ನನ್ನ ಹನುಮಂತ ತಲೆ ಎತ್ತಿ ನೋಡ್ತಾನೆ, ಓಹೋ ಎಷ್ಟುದ್ದ ಬೆಳೆದ್ಬಿಟ್ಟಿದ್ಯಮ್ಮ, ಸ್ವಲ್ಪ ತಾಳು ನನ್ನನ್ನ, ಸ್ವಲ್ಪ ತಾಳು ನೋಡು ನನ್ನನ್ನ ಅಂತ ಹೇಳಿ ಒಂದು ಸಣ್ಣ ಗೋಟಿ ಆಗ್ಬಿಟ್ಟ. ಇವನ ಅಭಿಪ್ರಾಯ ಏನು ಅಂದ್ರೆ ಹಿಡ್ಕೊಳಕ್ ಬಂದ್ರೆ ಆ ಬೆರಳು ಸಂಡಿಗಾದ್ರೆ ನಾವು ಹೊರಟೋಗೋಣ ಅಂತ. ಆದ್ರೆ ಈ ಲಂಕಿಣಿ ಇವನ ಬಾಲ ಹಿಡಿದು ಬೆಳೆದಂತಾನೆ ಹೇಳ್ಬಿಟ್ಟು. ಆಗ ಮಾರುತಿ ಕೇಳ್ದಮ್ಮ, ನಾನು ರಾಮದೂತ, ನಿನ್ನನ್ನು ಸಂಹಾರ ಮಾಡುವುದು ಉಚಿತವಲ್ಲ. ಒಂದು ಕೆಲಸ ಮಾಡಮ್ಮ, ನೀನು ನನ್ನನ್ನು ಹಿಡ್ಕೊಂಡು ಚೆನ್ನಾಗಿ ಬದುಕಿಡು, ನೀನು ಏಟನ್ನ ತಿಂದು ಬದುಕಿದ್ರೆ ನಾನು ಒಳಗಡೆ ಹೋಗ್ತೀನಿ ಅಂತ ಹೇಳಿದಾಗ ಬಹಳ ಸಂತೋಷವಾದ ಲಂಕಿಣಿಯು ಇದು ನೋಡಿ ಎಂಬುದಾಗಿ ತನ್ನ ಕೈಯಲ್ಲಿ ತೆಗೆದು ಆ ಮಾತಿಗೆ ಮಾರುತಿ ಬಹಳ ದಿನವಾಗೋಗಿತ್ತು ತಾಯಿ. ಎಲ್ಲೋ ಕೆಲವು ಮೂಳೆಗಳು ಸಡಲಾಗೋಗಿತ್ತು, ಇನ್ನೊಂದೆರಡು ಏಟನ್ನು ಹಾಕುವಂತಾಗ ಕೊನೆಗೆ ಆ ಲಂಕಿಣಿಯಿಂದ ಆಗದಿದ್ದಾಗ ಆ ಏಟಿಗೆ ಲಂಕಿಣಿ ರಕ್ತಕಾರಿ ಸತ್ತಳು. ಲಂಕಿಣಿಯ ದೇಹದಿಂದ ದಿವ್ಯ ಸೌಂದರ್ಯವತಿಯಾದ ಗಂಧರ್ವ ಕನ್ಯೆಯೊಬ್ಬಳು ಮೇಲಕ್ಕೆದ್ದು ಬಂದಳು. ಎದ್ದು ಬಂದು